ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರವೀಣ್ ಅಂತ. ಇವತ್ತು ವೀಕೆಂಡು, ಶನಿವಾರ. ಇವತ್ತು ಸಂಜೆ ಈ ವಿಡಿಯೋನ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಸೊ ನಿನ್ನೆ ಶುಕ್ರವಾರ, ಅದರ ಹಿಂದೆ ಗುರುವಾರ. ಸೊ ಗುರುವಾರ ಪೇಯ್ಡ್ ಪ್ರೀಮಿಯರ್ ಅಂತ ಸೂ ಫ್ರಮ್ ಸೋ ಸಿನಿಮಾದಾಗಿತ್ತು. ಅದೆಲ್ಲ ಏನಾಯಿತು ಅಪ್ಡೇಟ್ ನೋಡಿದ್ದೀರಾ. ಆ್ಯಂಡ್ ನಿನ್ನೆ ಶುಕ್ರವಾರ ಸಿನಿಮಾ ರಿಲೀಸ್ ಆದ ಮೇಲೆ ಯಾವ ರೀತಿ ಅದು ಪಿಕಪ್ ಆಯಿತು, ಯಾವ ರೀತಿ ತೊಗೊಳ್ತು ಅಂತ ನೀವು ನೋಡಿದ್ದೀರಾ. ನಿನ್ನೆ ಸಂಜೆಗೇ ಇದು ಮಲ್ಟಿಪ್ಲೆಕ್ಸ್ ಸಿನಿಮಾ ಅಂತ ಅಂದ್ಕೊಂಡಿದ್ವಿ. ಮಲ್ಟಿಪ್ಲೆಕ್ಸ್ ಸಿನಿಮಾ ಅಲ್ಲ, ಅದು ಸಿಂಗಲ್ ಸ್ಕ್ರೀನ್ಗಳೆಲ್ಲ ಧೂಳಿಪಟ. ನಿನ್ನೆ ಸಂಜೆಯಿಂದನೇ ಆ ಒಂದು ಸಂಭ್ರಮ ಶುರುವಾಗಿದೆ. ಎಲ್ಲೆಲ್ಲಿ ಶೋಗಳಿಲ್ವೋ ಅಲ್ಲೆಲ್ಲ ಶೋ ಕೊಡೋಕ್ಕೆ ಶುರು ಮಾಡಿದ್ದಾರೆ. ಸೊ ಇವತ್ತು ಶನಿವಾರ ಬೆಳಗ್ಗೆಯಿಂದ ನಾನು ಬುಕ್ ಮೈ ಶೋನ ಅಬ್ಸರ್ವ್ ಮಾಡ್ತಿದ್ದೆ. ಆ್ಯಂಡ್ ನಮ್ಮ ಟೀಮು ಎಲ್ಲ ಬೇರೆ ಬೇರೆ ಥಿಯೇಟ್ರ್ಗಳಿಗೆ ವಿಸಿಟ್ ಮಾಡ್ಕೊಂಡು ಬಂದಿತ್ತು ಬೆಳಗ್ಗೆಯಿಂದ. ಸೊ ಎಲ್ಲ ಕಡೆನೂ ಫ್ಯಾಮಿಲೀಸು ಹೌಸ್ಫುಲ್ಲು. ಪ್ರಸನ್ನ, ವೀರೇಶು, ರಾಬಿನ್ನು, ವೆಂಕಟೇಶ್ವರ, ಜೆ ಪಿ ನಗರ, ಸಿದ್ದೇಶ್ವರ. ಅಂದರೆ ನಿಮಗೆ ಯಾವ ಥಿಯೇಟ್ರಿಗೆ ಹೋದರೂ ಸಿಂಗಲ್ ಸ್ಕ್ರೀನಲ್ಲಿ ಜನ ತುಂಬಿ ತುಳುಕ್ತಾ ಇದ್ದಾರೆ. ಅದು ಫ್ಯಾಮಿಲಿ ಆಡಿಯನ್ಸು. ಸೀಟ್ಗಳಿಲ್ಲ, ಟಿಕೆಟ್ಗಳಿಲ್ಲ. ಸೊ ಒಂದು ತುಂಬ ಖುಷಿ ವಿಷಯ ಇದು. ಒಂದು ದಾಖಲೆಯ ಮಟ್ಟಕ್ಕೆ ಒಂದು ಸಿನಿಮಾ, ಏನೂ ನಿರೀಕ್ಷೆ ಇಲ್ಲದೆ ಬಂದಂತಹ ಸಿನಿಮಾ, ಯಾವುದೇ ಒಂದು ಅಬ್ಬರದ ಪ್ರಚಾರ ಇಲ್ಲದೆ ಬಂದಂತಹ ಸಿನಿಮಾ ಇವತ್ತು ಇಡೀ ಕನ್ನಡ ಪ್ರೇಕ್ಷಕರು ಆ ಸಿನಿಮಾನ ಒತ್ಕೊಂಡು ಮೆರೆಸ್ತಾ ಇದ್ದಾರೆ, ಕೊಂಡಾಡ್ತಿದ್ದಾರೆ. ಪ್ರತಿ ಮನೆಯಲ್ಲೂ ಈ ಸಿನಿಮಾ ಬಗ್ಗೆ ಮಾತಾಡ್ತಿದ್ದಾರೆ. ತುಂಬ ಮೌತ್ ಟಾಕ್ ಅಂದರೆ ಏನು ಅನ್ನೋದು ಈ ಸಿನಿಮಾ ಅಗೇನ್ ಪ್ರೂವ್ ಮಾಡ್ತಿದೆ. ದಾಖಲೆಯ ಮಟ್ಟಕ್ಕೆ ಈ ಸಿನಿಮಾದ ಕಲೆಕ್ಷನ್ಸ್ ಆಗ್ತಿದೆ. ಈ ಒಂದು ಸಂದರ್ಭದಲ್ಲಿ ಅಂದರೆ ಯಾವ ಮಟ್ಟಿಗೆ ಅಂತಂದರೆ, ನಾಳೆ ಭಾನುವಾರ ನಾನು ಬುಕ್ ಮೈ ಶೋ ನೋಡ್ತಾ ಇದ್ದೀನಿ. ನಾನು ಏನಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ಯೂಶ್ವಲಿ ಒಂದು ಸಿನಿಮಾ ಶುಕ್ರವಾರ ಶನಿವಾರ ಯೂಶ್ವಲಿ ವೀಕೆಂಡ್ಸಲ್ಲಿ ಒಂದಷ್ಟು 80% ಆಗೋದು, 50% ಆಗೋದು, 60% ಆಗೋದು ಕಾಮನ್. ಬಟ್ ಈ ಸಿನಿಮಾದು ಯಾವ ಲೆವೆಲ್ಗೆ ಅಬ್ಬರ ಇದೆ ಅಂತಂದರೆ, ಎಷ್ಟೋ ಕಡೆ ಸ್ಕ್ರೀನ್ಗಳು ಸಿಗ್ತಾಯಿಲ್ಲ, ಥಿಯೇಟ್ರ್ಗಳು ಸಿಗ್ತಾಯಿಲ್ಲ. ಸಿನಿಮಾ ನೋಡೋದಕ್ಕೆ ಥಿಯೇಟ್ರ್ಗಳೇ ಸಿಗ್ತಾಯಿಲ್ಲ. ಅಂದರೆ ಥಿಯೇಟ್ರ್ಗಳು ಅಷ್ಟರ ಮಟ್ಟಿಗೆ ಸಿನಿಮಾಗಳು, ಒಳ್ಳೊಳ್ಳೆ ಸಿನಿಮಾಗಳು ಬಂದಿದೆ, ಚೆನ್ನಾಗಿ ಹೋಗ್ತಾಯಿದೆ. ಸೊ ಸ್ಕ್ರೀನ್ಸೇ ಸಿಗ್ತಾ ಇಲ್ಲ ಅನ್ನೋ ರೇಂಜಿಗೆ ಸಿನಿಮಾ ನೋಡಬೇಕು ಅಂತ ಜನ ಬಂದರು, ಥಿಯೇಟ್ರ್ಗಳೇ ಸಿಗ್ತಾಯಿಲ್ಲ ಆ ಸಿನಿಮಾ ಹಾಕೋದಕ್ಕೆ. ಅಂಥದ್ದೊಂದು ಪರಿಸ್ಥಿತಿ ಬಂದಿದೆ ಅಂದರೆ ಲೆಕ್ಕ ಹಾಕ್ಕೊಳ್ಳಿ ಇನ್ನು ಯಾವ ಮಟ್ಟಕ್ಕೆ ಇದು ಹೋಗ್ತಾ ಇದೆ ಅಂತ. ನಾನು ಏನಕ್ಕೆ ವಿಡಿಯೋ ಮಾಡ್ತೇನೆ ಅಂದರೆ, ಮುಖ್ಯವಾಗಿ ಬುಕ್ ಮೈ ಶೋ ಅಲ್ಲಿ ನೋಡ್ತಾ ಇದ್ದೆ. ಇವತ್ತು ಒಂದೇ ಒಂದು ಕಡೆನೂ ಒಂದು ಶೋನು ಗ್ರೀನ್ ಕಲರ್ ಕಾಣಿಸ್ತಾ ಇಲ್ಲ. ಎಲ್ಲ ಕಡೆ ಆರೆಂಜು ಮತ್ತು ಸೋಲ್ಡ್ ಔಟು. ಅದು ಏನು 4 ಶೋ, 5 ಶೋ. ವೀರೇಶ್ ಥಿಯೇಟ್ರಿಗೆ ಹೋದಾಗ ಇವತ್ತಿನ 5 ಶೋಸು ಆಲ್ರೆಡಿ ಸೋಲ್ಡ್ ಔಟ್ ಆಗಿದೆ. ರಾಬಿನ್ಗೆ ಹೋದಾಗಲೂ ಹಂಗೆ. ಯಾವುದೇ ಥಿಯೇಟ್ರಿಗೆ ಹೋದರೂ ಈ ರೀತಿಯಾದಂಥ ಒಂದು ಉತ್ತರಗಳು ಬರ್ತಾ ಇದೆ. ಅಷ್ಟರ ಮಟ್ಟಿಗೆ ಬುಕ್ಕಿಂಗ್ಸ್ ಶುರುವಾಗಿದೆ. ನಾಟ್ ಓನ್ಲಿ ಮಲ್ಟಿಪ್ಲೆಕ್ಸ್, ಸಿಂಗಲ್ ಸ್ಕ್ರೀನ್ಸಲ್ಲೂ ಜನ ನುಗ್ಗಿ ಬಂದು ಸಿನಿಮಾನ ನೋಡ್ತಾ ಇರೋದು ದೊಡ್ಡ ವಿಷಯ ಆಗಿದೆ. ಆ್ಯಂಡ್ ಭಾನುವಾರ ನಾಳೆ ಬೆಳಗ್ಗೆ 6 ಗಂಟೆಗೆಲ್ಲ ಶೋಗಳು ಓಪನ್ ಆಗ್ತಿದೆ. ಇದು ವಿಶೇಷ. ನಾಳೆ ಕನ್ನಡ ಸಿನಿಮಾ ಸೂ ಫ್ರಮ್ ಸೋಗೆ ಒಂದೊಂದು ಸ್ಕ್ರೀನಲ್ಲಿ ಮಿನಿಮಮ್ 5ರಿಂದ 7 ಶೋಗಳು ಕೊಟ್ಟಿದ್ದಾರೆ. ಒಂದು ಸ್ಕ್ರೀನಲ್ಲಿ 5ರಿಂದ 7 ಶೋಗಳು ದಿನಪೂರ್ತಿ ರನ್ ಆಗುತ್ತೆ. ಅದೇ ಕಾರಣಕ್ಕೆ ಬೆಳಗ್ಗೆ 6 ಗಂಟೆಗೆ, 6:30ಗೆ, 6:40ಕ್ಕೆ, 7 ಗಂಟೆಗೆ, 8 ಗಂಟೆಗೆ ಈ ರೀತಿಯಾದಂತಹ ಶೋಗಳನ್ನು ಶುರು ಮಾಡಿದ್ದಾರೆ. ಸೊ ನಾಳೆ ಐತಿಹಾಸಿಕ ದಾಖಲೆ. ಒಂದು ಸಾಮಾನ್ಯರ ಸಿನಿಮಾ, ಒಂದು ಸಣ್ಣ ಸಿನಿಮಾ ಅಥವಾ ಒಂದು ದೊಡ್ಡ ಅಬ್ಬರವಿಲ್ಲದೆ ಬಂದಂತಹ ಸಿನಿಮಾ ಇದ್ದಕ್ಕಿದ್ದಂಗೆ ದಾಖಲೆಯ ಮಟ್ಟದಲ್ಲಿ ಶೋಗಳನ್ನು ತಗೊಂಡಿದೆ. ದಾಖಲೆಯ ಮಟ್ಟದಲ್ಲಿ ಆ ಶೋಗಳು ಪ್ರದರ್ಶನ ಆಗ್ತಾ ಇದೆ. ಸೊ ಇದರ ಕಲೆಕ್ಷನ್ ವಿಚಾರ ಆಗಿರ್ಬೋದು ಅಥವಾ ಅದರ ರೀಚ್ ಆಗಿರ್ಬೋದು, ಇಷ್ಟರ ಮಟ್ಟಿಗೆ ಬಂದಿದ್ದು ಸಿನಿಮಾ ಬಂದು 2 ದಿನ 3 ದಿನದಲ್ಲೇ ಈ ಥರದ್ದು ಆಗಿದ್ದು ಇತಿಹಾಸದಲ್ಲಿ ತುಂಬ ಕಡಿಮೆ ಮತ್ತು ಆಗಿರಬಹುದು. ಈ ಇತ್ತೀಚಿನ ಮಟ್ಟಿಗೆ ಒಂದು ಬಿರುಗಾಳಿ ರೀತಿಯಲ್ಲಿ, ಒಂದು ಸುನಾಮಿ ರೀತಿಯಲ್ಲಿ, ಬರಗಾಲದಲ್ಲಿ ಹೀಗೆ ಬಂದು ಅಬ್ಬರಿಸ್ತಾ ಇರುವಂತಹ ಸೂ ಫ್ರಮ್ ಸೋ ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ. ಬುಕ್ ಮೈ ಶೋ ಪದೇ ನೋಡ್ತಾ ಇದ್ದೀನಿ, ಮತ್ತು ಸ್ಕ್ರೀನ್ಶಾಟ್ಸ್ ತೊಗೋತಾ ಇದ್ದೀನಿ. ಆ್ಯಂಡ್ ಇಡೀ ಇಂಡಸ್ಟ್ರಿ ಈ ಸಿನಿಮಾನ ಸಂಭ್ರಮಿಸ್ತಾ ಇದೆ, ರಿಯಾಕ್ಟ್ ಮಾಡ್ತಾ ಇದೆ. ನಾನು ಇನ್ಸ್ಟಾಗ್ರಾಮ್ ನೋಡ್ತಾ ಇದ್ದೆ, ಆವಾಗಲೇ ವಿಖ್ಯಾತ್ ಅವರು, ಡೈರೆಕ್ಟ್ರು, ಪ್ರೊಡ್ಯೂಸರು. ಆ್ಯಂಡ್ ಅವರು ಇನ್ಸ್ಟಾ ಸ್ಟೇಟಸಲ್ಲಿ ಒಂದು ಇದು ಇದು ಬೇಕಾಗಿರೋದು ಅಂತ. ಸೊ ಆ್ಯಂಡ್ ಡಾಲಿ ಧನಂಜಯ ಅವರು ಹಾಕ್ಕೊಂಡಿದ್ರು, ತುಂಬ ಚೆನ್ನಾಗಿ ಹೋಗ್ತಾ ಇದೆ ಅಂತ. ಆ್ಯಂಡ್ ಸಿಂಪಲ್ ಸುನಿ ಅವರು, ಇಂಥ ಸಿನಿಮಾ ಬಂದಿದೆ, ಇಷ್ಟು ದಿನ ಸಿನಿಮಾ ಥಿಯೇಟ್ರಿಗೆ ಜನ ಬರ್ತಿಲ್ಲ ಅಂತ ಹೇಳ್ತಾಯಿದ್ರು. ಇವತ್ತು ಸಿನಿಮಾ ನೋಡೋದಕ್ಕೆ ಥಿಯೇಟ್ರೇ ಸಿಗ್ತಾ ಇಲ್ಲ, ಅಂಥದ್ದೊಂದು ಅಬ್ಬರ ಶುರುವಾಗಿದೆ ಅನ್ನೋದೊಂದನ್ನು ಅವ್ರು ಹಾಕ್ಕೊಂಡಿದ್ರು. ಇದೆಲ್ಲ ನೋಡೋದಕ್ಕೆ ಎಷ್ಟು ಚೆಂದ ಅನ್ನಿಸ್ತಾ ಇದೆ, ಖುಷಿ ಅನ್ನಿಸ್ತದೆ. ತುಂಬ ಒಳ್ಳೆ ಬೆಳವಣಿಗೆ ಆಗ್ತಾಯಿದೆ. ಆ್ಯಂಡ್ ಈ ಸಂಭ್ರಮವನ್ನು ಸಂಭ್ರಮಿಸೋಣ. ಸೊ ನೀವು ಇನ್ನೂ ಸಿನಿಮಾ ನೋಡಿಲ್ಲ ಅಂದರೆ ಹೋಗಿ. ಆಮೇಲೆ ಇನ್ನೂ ಒಂದು ವಿಷಯ, ಇನ್ನು ಮುಂದಿನ 5 ದಿನಗಳಿಗೆ ಆಲ್ರೆಡಿ ಬುಕ್ಕಿಂಗ್ ಶುರುವಾಗಿದೆ. ಸುಮಾರು ಥಿಯೇಟ್ರ್ಗಳಲ್ಲಿ ಆಲ್ರೆಡಿ ಬುಕ್ಕಿಂಗ್ ಸ್ಲಾಟ್ಗಳು ಫಿಲ್ ಆಗ್ತಾ ಇದೆ. ವೀರೇಶ್ ಥಿಯೇಟ್ರಲ್ಲಿ ಹೆಚ್ಚು ಕಡಿಮೆ 5 ದಿನಕ್ಕೆ ಆಲ್ರೆಡಿ ಬುಕ್ಕಿಂಗು ಆನ್ಲೈನಲ್ಲಿ ಒಂದಷ್ಟು ಟಿಕೆಟ್ಸು ಬುಕ್ ಆಗೋಗಿದೆ ಅಂತ ಹೇಳ್ತಾಯಿದ್ರು. ಮುಂದಿನ ವಾರ ಸಿನಿಮಾ ನೋಡಬೇಕು ಅಂತಾರೋರು, ವೀಕ್ ಡೇಸ್ ಸಿನಿಮಾ ನೋಡಬೇಕು ಅಂತಾರೋರು ಈಗಾಗಲೇ ಬುಕ್ಕಿಂಗ್ ಶುರು ಮಾಡಿದ್ದಾರೆ. ಖಂಡಿತವಾಗ್ಲೂ ಇದರ ಆರಂಭ ನೋಡ್ತಾ ಇದ್ದರೆ ಒಂದು ಅದ್ವಿತೀಯ ದಾಖಲೆ, ಐತಿಹಾಸಿಕ ದಾಖಲೆ. ಈ ಸಿನಿಮಾದ ಕಲೆಕ್ಷನ್ ಮಾಡ್ಬೋದು, ಈ ಸಿನಿಮಾ ಅಷ್ಟರ ಮಟ್ಟಿಗೆ ರೀಚ್ ಆಗ್ಬೋದು ಅನ್ನೋ ಒಂದು ನಂಬಿಕೆ ನನಗೆ ಬರ್ತಾ ಇದೆ. ಆ್ಯಂಡ್ ಇದರ ಜೊತೆಗೆ ಎಕ್ಕ ಸಿನಿಮಾ ಕೂಡ ಅದೇ ರೀತಿಯಲ್ಲಿ ಪ್ರದರ್ಶನ ಆಗ್ತಾ ಇದೆ. ಉತ್ತರ ಕರ್ನಾಟಕದಲ್ಲಿ ತುಂಬ ಚೆನ್ನಾಗಿ ಸಿನಿಮಾ ಟೇಕ್ ಆಫ್ ಆಗಿದೆ. ಆ್ಯಂಡ್ ಎಕ್ಕ ಇದರ ಪ್ರೀವಿಯಸ್ ವೀಕ್ ಬಂದಂಥ ಸಿನಿಮಾ. ಎಕ್ಕ ಕಲೆಕ್ಷನ್ಸು ಕೂಡ ಇದೇ ರೀತಿ ಮುಂದುವರೆದಿದೆ. ಅವರು ಮೊದಲನೇ ವಾರ ಏನು ಅಬ್ಬರಿಸಿದ್ರು ಅದರದ
ಅದೇ ರಿದಮನ್ನು ಸಸ್ಟೈನ್ ಮಾಡ್ಕೊಂಡು ಹೋಗ್ತಾ ಇದೆ. ಆ ಸಿನಿಮಾ ಕೂಡ ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಜೂನಿಯರ್ ಸಿನಿಮಾ ತುಂಬ ಥಿಯೇಟ್ರ್ಗಳಲ್ಲಿ ಇಲ್ಲದೇ ಇದ್ರೂ ಇರುವಂತಹ ಕಡೆ ತುಂಬ ಉತ್ತಮ ಗಳಿಕೆಯನ್ನು ಮಾಡ್ತಿದೆ ಅಂತ ಕೇಳ್ಪಟ್ಟೆ. ಆ್ಯಂಡ್ ಇದನ್ನೆಲ್ಲ ಮೀರಿ ಮುಂದಿನ ವಾರ ಬರ್ತಿರೋಂಥ ಸಿನಿಮಾಗೆ ಆಗಲೇ ಕ್ರೇಜು ಶುರುವಾಗಿದೆ. ಕೊತ್ತಲವಾಡಿ ನಿಮಗೆಲ್ಲ ಗೊತ್ತಿರೋ ಹಾಗೆ ರಾಕಿಂಗ್ ಸ್ಟಾರ್ ಯಶ್ ಅವರ ತಂದೆ ತಾಯಿ ನಿರ್ಮಾಣದ ಮೊದಲನೇ ಸಿನಿಮಾ. ಈ ಒಂದು ಸಂಭ್ರಮಗಳನ್ನು ಹೇಳೋದಕ್ಕೆ ಖುಷಿ ಆಗ್ತಾ ಇದೆ. ಆ್ಯಂಡ್ ಈ ಥರ ಸಿನಿಮಾಗಳು ಬರ್ತಾ ಇದೆ ಅಥವಾ ಬಂದಿರೋ ಸಿನಿಮಾಗಳು ಈ ರೀತಿ ಆಗ್ತಿದೆ ಅಂತ ರಿಪೋರ್ಟ್ ಕೊಡೋಕ್ಕೆ ಖುಷಿ ಆಗ್ತಿದೆ. ಸೊ ಕನ್ನಡ ಪಿಕ್ಚರ್ ಯಾವಾಗಲೂ ಕನ್ನಡ ಸಿನಿಮಾಗಳ ಜೊತೆ ಈ ಒಂದು ಸಂಭ್ರಮಗಳಲ್ಲಿ, ನೋವು ನಲಿವುಗಳಲ್ಲಿ ಯಾವಾಗಲೂ ಕನ್ನಡ ಚಿತ್ರರಂಗದ ಜೊತೆ ಕನ್ನಡ ಪಿಕ್ಚರ್ ಇರುತ್ತೆ. ಸೊ ಆ ಎಲ್ಲ ಏರಿಳಿತಗಳಲ್ಲೂ ನಾವಿದ್ದೀವಿ ಆ್ಯಂಡ್ ಈ ಒಂದು ಸಂಭ್ರಮದಲ್ಲೂ ನಾವಿದ್ದೀವಿ. ಸೊ ಕನ್ನಡ ಸಿನಿಮಾಗಳನ್ನು ಪ್ರೋತ್ಸಾಹಿಸೋಣ. ಕನ್ನಡ ಸಿನಿಮಾಗಳು ಚೆನ್ನಾಗಿರೋ ಸಿನಿಮಾಗಳು ಯಾವಾಗ ಬಂದಾಗ್ಲೂ ಪ್ರೇಕ್ಷಕರು ಕೈ ಹಿಡಿದಿದ್ದಾರೆ. ಅಭಿರುಚಿ ಇರುವಂತಹ ಎಲ್ಲ ಸಿನಿಮಾಗಳನ್ನು ಪ್ರೋತ್ಸಾಹಿಸಿದ್ದಾರೆ. ಸೊ ಇವಾಗ ಆಗ್ತಿರೋದು ಕೂಡ ಅದೇನೆ. ಇಲ್ಲಿ ಮಾಧ್ಯಮದವರಾಗಿ ನಾವು ಕಲಿಬೇಕಾಗಿರೋ ವಿಷಯ, ಹಾಗೆಯೇ ಪ್ರೇಕ್ಷಕರಾಗಿ ನಿಮಗೆ ಅದು ಗೊತ್ತಿರೋ ವಿಷಯ. ಅಂದರೆ ಪ್ರೇಕ್ಷಕರನ್ನ ಬ್ಲೇಮ್ ಮಾಡಬಾರ್ದು. ನಾವು ಪ್ರೇಕ್ಷಕರನ್ನ ಬ್ಲೇಮ್ ಮಾಡಿಲ್ಲ ಇಲ್ಲಿವರೆಗೂ, ಮಾಡ್ತಾನೂ ಇಲ್ಲ. ಒಂದು ಉದ್ಯಮದವರಾಗಿ ಸಿನಿಮಾಗಳನ್ನು ಯಾವ ರೀತಿ ಕೊಡಬೇಕು, ಯಾವ ರೀತಿ ಮಾಡಬೇಕು, ಯಾವ ರೀತಿ ತಲುಪಿಸ್ಬೇಕು ಅನ್ನೋ ವಿಚಾರಕ್ಕೆ ತುಂಬ ಚೆನ್ನಾಗಿ ಈಗ ಬಂದಿರೋಂಥ ಸಿನಿಮಾಗಳು, ಬರ್ತಿರೋಂಥ ಸಿನಿಮಾಗಳು ಒಳ್ಳೆ ಪಾಠನ ಮಾಡಿದೆ ಅಂತ ನಾನು ಭಾವಿಸ್ತೀನಿ. ಅದರ ಜೊತೆಗೆ ಮಾಧ್ಯಮದ ಜವಾಬ್ದಾರಿ ಮತ್ತು ಮಾಧ್ಯಮ ನಮ್ಮ ಪ್ರಾದೇಶಿಕ ಚಿತ್ರಗಳಿಗೆ ನೀಡಬೇಕಾದಂತಹ ಮಾನ್ಯತೆ ಹಾಗೂ ಆ ಕಾಳಜಿ ಹೇಗಿರಬೇಕು ಅನ್ನೋದನ್ನು ಕೂಡ ಈ ಸಿನಿಮಾಗಳು ತೋರಿಸ್ಕೊಟ್ಟಿದೆ ಅಂತ ನಾನು ಭಾವಿಸ್ತೀನಿ. ಫ್ರಮ್ ಸಿನಿಮಾ ಎಲ್ಲ ಕಡೆ ಸಂಭ್ರಮದಿಂದ ಮುನ್ನುಗ್ತಾ ಇದೆ. ಸೊ ನೀವು ನೋಡಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ನಮಸ್ಕಾರ.